ಎರಡನೇ ವಾರಕ್ಕೆ ಕಾಲಿಟ್ಟಿದೆ ವಿಧಾನಸಭೆಯ ಕಲಾಪ. ಹಾಗಾದರೆ ಇವತ್ತು ಸದನದಲ್ಲಿ ಸದ್ದು ಮಾಡಲಿರುವಂತಹ ವಿಷಯಗಳು ಯಾವ್ಯಾವುದು? ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕಿಸಲಿಕ್ಕೆ ವಿರೋಧ ಪಕ್ಷಗಳು ಹೂಡಿರುವಂತಹ ರಣತಂತ್ರಗಳೇನು? ಇವತ್ತು ಕಾವೇರುವಂಥ ಚರ್ಚೆಗಳಾಗಬಹುದು, ಆ ಸಾಧ್ಯತೆಗಳಿದ್ದಾವೆ. ಕಲಾಪ ಆರಂಭದಲ್ಲೇ ಕಾನೂನು ಸುವ್ಯವಸ್ಥೆಯ ಚರ್ಚೆಗೆ ಆಗ್ರಹ ವ್ಯಕ್ತಪಡಿಸುವ ಸಾಧ್ಯತೆಗಳಿದ್ದಾವೆ. ಕೊಪ್ಪಳ ಅತ್ಯಾಚಾರದ ಬಗ್ಗೆ ನಿಲುವಳಿಯಡಿ ಚರ್ಚೆಗೆ ಅವಕಾಶ ಆಗ್ರಹ ಮಾಡ್ತವೆ. ಚರ್ಚೆಗೆ ಅವಕಾಶ ಕೊಟ್ಟರೆ ಹಲವು ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಲಾಗುತ್ತೆ. ಉದಯಗಿರಿ ಪ್ರಕರಣ, ಬೀದರ್ ದರೋಡೆ, ಮಂಗಳೂರು ಬ್ಯಾಂಕ್ ರಾಬರಿ ಪ್ರಕರಣ, ಕಳ್ಳತನ, ಕೊಲೆ, ಸುಲಿಗೆ, ದರೋಡೆ, ಅತ್ಯಾಚಾರ ಕೇಸ್ಗಳು, ಇವೆಲ್ಲ ವಿಚಾರಗಳು ಸದ್ದು ಮಾಡಬಹುದು. ವಿದೇಶಿ ಪ್ರಜೆಗಳ ಅತ್ಯಾಚಾರದ ಬಗ್ಗೆ ಪ್ರತಿಪಕ್ಷಗಳು ಸರ್ಕಾರದ ಮೇಲೆ ಮುಗಿಬೀಳೋ ಸಾಧ್ಯತೆಗಳಿದ್ದಾವೆ. ನೋಡಿ, ಸಾಲು ಸಾಲು ವಿಷಯಗಳು ಪ್ರತಿಪಕ್ಷಗಳಿಗೆ ಸಿಕ್ಕಿದ್ದಾವೆ. ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟು ಹೋಗಿದೆ. ಕಳ್ಳತನ, ಸುಲಿಗೆ, ದರೋಡೆ, ಅತ್ಯಾಚಾರ, ಕೊಲೆಗಳು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ಕೇಸ್ ಆಗಿರ್ಬೋದು, ಅದಾದ ಮೇಲೆ ಕೊಪ್ಪಳದ ಈ ರೇಪ್ಗಳಾಗಿರ್ಬೋದು, ಅದರ ಜೊತೆಗೆ ಮಂಗಳೂರಿನ ಕೋಟೆಕಾರು ಬ್ಯಾಂಕ್ ದರೋಡೆ ಮತ್ತು ಬೀದರ್ನ ATM ರಾಬರಿ ಆಗಿರ್ಬೋದು, ಇವೆಲ್ಲ ವಿಚಾರಗಳು ಸರ್ಕಾರಕ್ಕೆ ಮುಜುಗರವನ್ನು ತರಲಿಕ್ಕೆ ಪ್ರತಿಪಕ್ಷಗಳು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾವೆ. ಚರ್ಚೆಗೆ ಅವಕಾಶವನ್ನು ಕೊಟ್ಟರೆ ಈ ಎಲ್ಲ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡುವ ಸಾಧ್ಯತೆಗಳಿದ್ದಾವೆ. ಇನ್ನು ಕಲಾಪ ಆರಂಭದಲ್ಲೇ ಸ್ಪೀಕರ್ ಅವರು ಇದಕ್ಕೆಲ್ಲ ಚರ್ಚೆಗೆ ಅವಕಾಶ ಕೊಡೋದು ಸ್ವಲ್ಪ ಕಡಿಮೆ ಇದೆ. ಶಾಸಕರ ಕ್ಷೇತ್ರಗಳ ಸಮಸ್ಯೆಗಳ ಒಂದು ಪ್ರಶ್ನೋತ್ತರಕ್ಕೆ ಅವಕಾಶ ಕೊಡಬಹುದು. ಆನಂತರ ಕಾನೂನು ಸುವ್ಯವಸ್ಥೆ ಚರ್ಚೆಗೆ ಪರ್ಮಿಷನ್ ಕೊಡಬಹುದು. ಇನ್ನು ಪ್ರತಿಪಕ್ಷಗಳ ಅಟ್ಯಾಕನ್ನು ತಡೆಯೋಕೆ ಆಡಳಿತ ಪಕ್ಷ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಬಜೆಟ್ ಮೇಲಿನ ಚರ್ಚೆ ಕೂಡ ಆಗಬಹುದು. ಮುಖ್ಯಮಂತ್ರಿಗಳು ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬಹುದು. ಬಟ್ ಇಲ್ಲಿ ಪ್ರಶ್ನೋತ್ತರ ಒಂದು ಕಲಾಪಕ್ಕೂ ಕೂಡ ಸ್ಪೀಕರ್ ಅವರು ಅವಕಾಶವನ್ನು ಜಾಸ್ತಿ ಕೊಡಬಹುದು. ಯಾಕಂತ ಹೇಳಿದ್ರೆ ನಾವು ಆರಂಭದಲ್ಲಿ ನೋಡಿದ್ವಿ, ಪ್ರತಿಪಕ್ಷಗಳು ಸರ್ಕಾರದ ಕೆಲವು ವೈಫಲ್ಯಗಳನ್ನು ಇಟ್ಟುಕೊಂಡು ಸರ್ಕಾರವನ್ನು ಹಣಿಯುವಂತಹ ಪ್ರಯತ್ನವನ್ನು ಮಾಡಿದವು. ಆದರೆ ಸರ್ಕಾರ ಅದಕ್ಕೆ ಕೌಂಟ್ರ್ಗಳನ್ನು ಕೊಡ್ತಾ ಬರ್ತಾ ಇದೆ. ಸಚಿವರುಗಳು, ಮುಖ್ಯಮಂತ್ರಿಗಳು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ, ಡಿಫೆಂಡ್ ಮಾಡ್ತಾ ಇದ್ದಾರೆ. ಇನ್ನು ಪ್ರತಿಪಕ್ಷಗಳ ಬಾಯಿ ಮುಚ್ಚಿಸ್ತಾ ಇದ್ದಾರೆ. ಇವತ್ತು ಯಾವ ವಿಚಾರ ಹಾಗಾದರೆ ಸದನದಲ್ಲಿ ಗದ್ದಲವನ್ನು ಎಬ್ಬಿಸಬಹುದು? ನೋಡಿ, ಕೊಪ್ಪಳದ ಅತ್ಯಾಚಾರ ಕೇಸ್ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕದ ಮುಜುಗರಕ್ಕೆ ಕಾರಣ ಆಗಿರುವಂಥ ಘಟನೆ ಇದು. ಹಾಗಾಗಿ ಅಲ್ಲಿ ಯಾವ ರೀತಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಅಲ್ಲಿ ಗಸ್ತು ತಿರುಗುವಂತಹ ಕ್ರಮಕ್ಕೆ ಸರ್ಕಾರ ಹೇಗೆ ಮುಂದಾಗಬೇಕು, ಇವೆಲ್ಲದರ ಬಗ್ಗೆ ಪ್ರಶ್ನೆಗಳನ್ನು ಪ್ರತಿಪಕ್ಷಗಳು ಸರ್ಕಾರಕ್ಕೆ ಕೇಳ್ತವೆ. ಮತ್ತು ಮಂಗಳೂರಿನ ಕೋಟೆಕಾರು ಪ್ರಕರಣ ಏನಿದೆ, ಹಾಡ ಹಗಲೇ ಬ್ಯಾಂಕಿಗೆ ನುಗ್ಗಿ ದರೋಡೆ ಮಾಡಿರುವಂಥ ಕೇಸು, ಜೊತೆಗೆ ಬೀದರ್ದು ATM ದರೋಡೆದು, ಅದು ಶೂಟ್ ಮಾಡಿ ಇನ್ನೂ ಕೂಡ ಆ ಪ್ರಕರಣವನ್ನು ಪೊಲೀಸರಿಗೆ ಬೆದರಿಸೋಕ್ಕಾಗಿಲ್ಲ, ಆರೋಪಿಗಳು ಪತ್ತೆ ಆಗಿಲ್ಲ. ಯಾಕೆ ವಿಳಂಬ ಆಗ್ತಾ ಇದೆ? ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಯಾವ ಹಂತಕ್ಕಿದೆ? ಇದೆಲ್ಲ ಪ್ರಶ್ನೆಗಳನ್ನು ಸರ್ಕಾರಕ್ಕೆ ಕೇಳಲಿದ್ದಾರೆ.